ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ ಬಂದುಬಿಟ್ಟು 6 ಆಗೈತ್ರಿ. ಇನ್ನೂ ಏನೂ ಇಲ್ಲರಿ ಕೆಲಸ. ಮೊದಲು ಅವರಿಗೆಲ್ಲ ರೆಡಿ ಮಾಡಿ ಇಡ್ತೀನಿ ರೀ. ಪಲ್ಯ ಮಾಡಾಕತ್ತೀನಿ ನೋಡಿರಿ. ಇದು ಸಬ್ಬಸ್ಗೆ ಪಲ್ಯ. ಅದಕ್ಕೆಲ್ಲ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಣ್ಣಾಗ್ಯಾವ್ರಿ. ಅದಕ್ಕೆ ಕಲರ್ ಹಂಗೆ ಕಾಣಾಕತ್ತೈತಿ. ಇದು ಸಬ್ಬಸ್ಗೆ ಪಲ್ಯ ನೋಡಿರಿ. ನೀನು ಸಂತೆಗಿನ ತೊಗೊಂಡು ಬಂದಿದ್ರಿ. ಮೂರು ಸೂಡು ಇತ್ತು ರೀ. ಇದು ಎಷ್ಟು ಆಗೈತೆ ನೋಡಿರಿ. ಸ್ವಲ್ಪ ಆಕೈತ್ರಿ. ಎಲ್ಲ ಎಣ್ಣೆ ಒಳಗೆ ಇದು ಕರ್ಯಾನ ರೀ. ನೋಡಾಕರೆ ಎಷ್ಟು ಕಾಣ್ತೈತ್ರಿ. ಸ್ವಲ್ಪ ಆಕೈತ್ರಿ. ಅದಕ್ಕೆ ಬ್ಯಾಳಿ ಇದು ಹಾಕ್ತೀನಿ ರೀ. ಕಾಳು, ಹೆಸ್ರು ಕಾಳು ಕುದಿಸಿಟ್ಕೊಂಡ್ರಿ. ಆ ಹೆಸ್ರು ಕಾಳು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಆಕೈತ್ರಿ. ಅದು ಹಸಿ ವಾಸನೆ ಹೋಗೈತೆ ನೋಡಿರಿ. ಒಬ್ಬರು ತಿನ್ನಂಗಿಲ್ಲ. ಉಪ್ಪು ಹಾಕಿದೆ ನೋಡಿರಿ. ಸ್ವಲ್ಪ ಉಪ್ಪು ಆಮೇಲೆ ಹಾಕ್ಬೇಕ್ರಿ. ಫಸ್ಟೇನು ಹಾಕಿಬಿಟ್ಟು ಅಂದ್ರೆ ಅದು ಪಲ್ಯದಾಗಿನ ನೀರು ಬಿಟ್ಟು ಬಿಡ್ತೈತ್ರಿ. ಒಂಥರ ಆಕೈತ್ರಿ. ಅದಕ್ಕಂದ ಲಾಸ್ಟಿಗೆ ಹಾಕ್ತೀನಿ ರೀ. ನಾವು ಇವಾಗ ನೋಡಿರಿ ಕಾಳು ಹಾಕಿದೆ ರೀ. ಹೆಸ್ರು ಕಾಳು ಕುದಿಸ್ಕೊಂಡಿದ್ದು ರೀ. ಸ್ವಲ್ಪ ಆರಾಮಿಲ್ರಿ. ಅದಕ್ಕೆ ವಾಯ್ಸ್ ಹೆಂಗೆ ಬರ್ತಿತ್ತು ಗೊತ್ತಿಲ್ಲ ರೀ. ಈ ಪಲ್ಯ ಹೆಂಗೆ ಅನ್ಸೈತೆ ಅಂತ ಪ್ಲೀಸ್ ಇಲ್ಲ ಕಮೆಂಟ್ ಒಳಗೆ ಹೇಳ್ರಿ. ಹಳ್ಳಿ ಕಡೆ ಹಿಂಗೆ ಮಾಡ್ತಾರೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅದನ್ನು ಹೇಳ್ರಿ. ನಮ್ಮ ಕಡೆ ಮಾತ್ರ ಹಿಂಗೆ ಮಾಡ್ತೀನಿ ರೀ. ಒಮ್ಮೆ ಹೆಸ್ರು ಕಾಳು ಹಾಕ್ತೀನಿ ರೀ. ಒಮ್ಮೆ ಶೇಂಗಾ ಪುಡಿ ಹಾಕ್ತೀನಿ ರೀ. ಒಮ್ಮೆ ಇಲ್ಲಾಂದ್ರೆ ಬ್ಯಾಳಿ ಹಾಕ್ತೀನಿ ರೀ. ಇವಾಗ ಸಾರು ಮಾಡ್ಬೇಕಂತ ಬಗೋಣಿ ಇಟ್ಟಿನಿ ನೋಡ್ರಿ. ಆ ಕಡೆ ಅನ್ನ ಮಾಡಕ್ಕೆ ಕುಕ್ಕರ್ಗೆ ಅನ್ನನೂ ಕೂಡ ಹಚ್ಚೀನಿ ರೀ. ರೊಟ್ಟಿ ಮಾಡ್ಬೇಕ್ರಿ. ನೋಡ್ರಿ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಎಣ್ಣೆ ಹಾಕಿನ್ರಿ. ಲೇಟ್ ಆಕೈತೆ ಅನ್ನಕತ್ತಾನ್ರಿ ನನ್ನ ಮಗ. ಇಲ್ಲಪ್ಪ ಮಾಡಿಕೊಡ್ತೀನಿ ಜಲ್ದಿ ಅನ್ನಕತ್ತೀನಿ ರೀ. ಸ್ವಲ್ಪ ಆರಾಮಿಲ್ಲ ಅಂದ್ರೆ ಲೇಟ್ ಆಗ್ತೈತೆ ನೋಡಿರಿ ಮನ್ಯಾನ ಕೆಲಸ. ಅರ್ಶಿಣ ಪುಡಿ ಹಾಕಿನ್ರಿ ಒಂದು ಸ್ವಲ್ಪ. ವಿಡಿಯೋದಾಗ ನೋಡಿರಿ ನಾವು ವಾಯ್ಸ್ ಕೊಡೋತ್ನಾಗ ಏನಾರು ಇದು ಆಗಿತ್ತಂದ್ರೆ ರೀ. ಟೊಮೆಟೊ ನೋಡಿರಿ ಸಣ್ಣಂಗೆ ಅರ್ಚಿಬಿಟ್ಟು ಎಣ್ಣೆಗೆ ಹಾಕಿಬಿಟ್ರೆ ಸ್ವಲ್ಪ ಜಲ್ದಿನ ಮೆತ್ತಗಾಕೈತೆ ನೋಡ್ರಿ. ಉಪ್ಪು ಹಾಕಿಬಿಟ್ರೆ ಮ್ಯಾಗ್ರಿ. ಶುಕ್ರವಾರ ದಿವಸದ ವಿಡಿಯೋ ನೋಡ್ರಿ. ಇದು ಶುಕ್ರವಾರ ದಿನ ರೀ. ಮುಂಜಾನೆ ಕೆಲಸ ಭಾಳ ಇರ್ತೈತಿ ಶುಕ್ರವಾರ ದಿನ. ನೋಡಿರಿ ಹೆಸ್ರು ಕಾಳು ಕುದಿಸಿದ ನೀರು ಅದು ಕಾಳು ಹಂಗೆ ರೀ. ಅದೇ ಗಡಿಗೆ ಒಳಗೆ ಕುದಿಸಿದ್ದೆ ರೀ. ಅದನ್ನೇ ಹಾಕಿ ನೋಡ್ರಿ. ಅದ್ರಾಗಿಂದ ಸ್ವಲ್ಪ ತೊಗೊಂಡು ಪಲ್ಯಕ್ಕೆ ಹಾಕಿದ್ರಿ ಅಗಳೆ ಕಾಳು. ಅದ್ರೊಳಗೆ ಸಾಂಬಾರು ಮಾಡಿದೆ ನೋಡಿರಿ. ಸಂಜೆಗೆ ಏನು ಮಾಡಂಗಿಲ್ಲ ರೀ. ಎಲ್ಲ ಇವಾಗ ಮುಂಜಾನೆ ಮಾಡಿಟ್ಬಿಡ್ತೀನಿ ರೀ. ನಾನೊಂದು ಸ್ವಲ್ಪ ಆರಾಮಿಲ್ಲ ಅಂದರೆ ಸಂಜೆ ಹೆಂಗೆ ಆಗ್ತೈತೆ ಗೊತ್ತಾಗಂಗಿಲ್ಲ ಅಂತ ಯಾವಾಗಿದು ಅನಿಸಿರ್ತೈತೆ ಅವಾಗ ಮಾಡಿಬಿಡ್ತೀನಿ ನೋಡಿರಿ. ಮಧ್ಯಾಹ್ನದಾಗೂ ಅದು ಆಕೈತ್ರಿ. ಸಂಜೆಗೆ ಬೇಕಂದ್ರೆ ಮತ್ತೆ ಏನಾರೇ ಚಪಾತಿ ಅದು ಏನಾರೇ ಮಾಡಕ್ಕೆ ಬರ್ತೈತೆ ಈಗ ಮಾಡಿ ನೋಡಿರಿ. ಸಾಂಬಾರು ನೋಡಿರಿ ಇಷ್ಟೇ ಟೇಸ್ಟ್ ಇದು ಆಗಿಬಿಡ್ತೈತೆ ರೀ. ಅವಾಗೇ ರೀ 2 ಥರ ಆಗಿಬಿಡ್ತೀರಿ. ಅದಕ್ಕೊಂದು ಕೊತ್ತಂಬರಿ ಹಾಕಿದೆ ನೋಡಿರಿ ಲಾಸ್ಟಿಗೆ. ಕೊತ್ತಂಬರಿ ಅಂದರೆ ಒಂಥರ ನೋಡಿರಿ ನಮ್ಮ ಮನ್ಯಾಗ ನಮ್ಮ ಹುಡುಗರಿ ಕೊತ್ತಂಬರಿ ಹಾಕಿಬಿಟ್ರೆ ಒಂಥರ ಮುಖ ಇದು ಮಾಡ್ದತ್ತಾನ ರೀ. ಒಟ್ಟು ಕೊತ್ತಂಬರಿ ಒಂದು ಎಂದು ಹೋಗ್ತೈತೆ ಏನು ಹೊತ್ತಾನ ರೀ. ಕೊತ್ತಂಬರಿಗೆ ಅವನಿಗೆ ಏನೈತೆ ನೋಡ್ರಿ. ಕೊಬ್ಬರಿ ಸಾರು ಮಾಡ್ರೂ ಹಾಗೆ ಬೇಯಿಸ್ಕೊತೀನಿ ರೀ. ಇದು ಕೊತ್ತಂಬರಿ ಹಾಕಿರೋ ಮಮ್ಮಿ ಇದನ್ನು ಯಾಕೆ ಹಾಕ್ತಿ ಕೊತ್ತಂಬರಿ ಇವಾಗ ಹಂಗತ್ತ ನೋಡ್ರಿ. ಅಷ್ಟು ನಾಷ್ಟಕ್ಕೆ ಹಾಕಿರೋ ಕೊತ್ತಂಬರಿ ನೋಡೋಣ ಮುಖ ಒಂಥರ ಮಾಡ್ತಾನೆ ರೀ. ಕೊತ್ತಂಬರಿಗೆ ಅವ್ನಿಗೆ ಏನೈತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕೈತೆ ರೀ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲೈಕ್ ಮಾಡ್ರಿ ಅಂದರೆ ನಮಗೂ ಇನ್ನೊಂದು ಸ್ವಲ್ಪ ವಿಡಿಯೋ ಚೆನ್ನಾಗಿ ಮಾಡ್ಬೇಕಂತ ಇಂಟ್ರೆಸ್ಟ್ ಆಗೈತೆ ನೋಡಿರಿ ಲೈಕ್ ಮಾಡೋದ್ರಿಂದ. ನೋಡಿರಿ ಇವಾಗೆಲ್ಲ ನನ್ನ ಕೆಲಸ ಆಯ್ತು ರೀ ಮನ್ಯಾಗಿಂದ. ನಾನು ರಂಗೋಲಿ ಕೂಡ ಹಾಕಿದ್ದೆ ರೀ. ಅವಾಗ ಎದ್ದು ನೋಡಿರಿ ಹನಿ ಮಳೆ ಬರಾಕತ್ತೈತೆ ರೀ. ರಂಗೋಲಿ ಹಾಕಲ್ದಂಗೆ ನೋಡಿರಿ. ಇನ್ನೊಂದು ಸ್ವಲ್ಪ ಜೋರು ಆಯ್ತಂದ್ರೆ ಎಲ್ಲ ಹೋಗಿಬಿಡ್ತೈತೆ ರೀ ಅದು. ಇನ್ನು ಜಳಕ ಮಾಡ್ಬೇಕು. ನಾನು ಜಳಕಕ್ಕೆ ನೀರು ಕಾಯಕ್ಕೆ ಇಟ್ಟಾರಿ. ಅದನ್ನು ತೋರಿಸ್ತೀನಿ ಬರ್ರಿ. ನೋಡಿರಿ ಹಿಂಗೆ ಇರ್ತೈತೆ ನೋಡಿರಿ ಹಳ್ಳಿ ಕಡೆ. ರಂಗೋಲಿ ಅಂತೂ ಹಾಕಬೇಕು ರೀ. ದಿನ ಬಿಡ್ಲಾರ್ದೆ ಹಾಕಿ ಇರ್ತೀನಿ ರೀ. ಅವಾಗ ಒಮ್ಮೆ ಜೋರು ಮಳೆ ಬಂದ್ರೆ ಅಷ್ಟೇ ಬಿಡ್ತೀನಿ ರೀ. ನಾವು ಒಗ್ಯಾನದಾವ್ರಿ. ನನ್ನ ದಿನ ಜಳಕಿಲ್ರಿ. ಅಲ್ಲಿ ಕಾಯಿಲ್ಗೆ ನೀರು ಕಾಯಕ್ಕೆ ಇಟ್ಟಾರಿ. ಅದು ನೀರು ತೊಗೊಂಡು ಜಳಕ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಬರ್ರಿ ಇವಾಗ ನಾನು ಏನೇನು ಅಡುಗೆ ಮಾಡೀನಿ ತೋರಿಸ್ತೀನಿ ರೀ. ಆವಾಗಲೇ ಮಾಡಿದ್ದೀನಲ್ರಿ. ಬಾಂಡೆ ಕೂಡ ತೊಳೆದೆ ನೋಡಿರಿ. ಇವಾಗ ಶುಕ್ರವಾರ ಅಲ್ರಿ. ಆಕೆ ಅಮ್ಮ ಬಂದಿದ್ದಳು. ಮತ್ತೆ ಆಕೆಗೆ ಅಕ್ಕಿ ಹಾಕಿದೆ ರೀ. ಅದು ಭಂಡಾರ ಕೊಟ್ಟಾರೆ ಅಲ್ಲೇ ಇಟ್ಟು ನೋಡಿರಿ. ರೊಟ್ಟಿ ಮಾಡೀನಿ ರೀ. ಒಂದು 10 ರೊಟ್ಟಿ ಮಾಡಿದ್ರೆ ಅಷ್ಟೇ ಗ್ಯಾಸಿನ ಮ್ಯಾಗ ಮಾಡಿ ನೋಡಿರಿ. ಇದು ನೋಡಿರಿ ಸಬ್ಬಸ್ಗೆ ಪಲ್ಯ ರೀ. ರೊಟ್ಟಿ ರೀ ಒಂದು 10 ರೀ. ನನ್ನ ಮಗ ಕಟ್ಕೊಂಡು ಹೋಗ್ಯಾನ ರೀ. ಇವಾಗ 2 ರೊಟ್ಟಿ ಕಟ್ಕೊಂಡು ಹೋದ್ರಿ. ಅದೊಂದು ಸ್ವಲ್ಪ ಅನ್ನ ಸಾಂಬಾರು ತಿಂದಾನ ರೀ. ಅದು ಯಾಕೆ ಕೊತ್ತಂಬರಿ ಹಾಕೈತೆ ಅದು ಇದು ಮಾಡ್ಕೋತ ರೊಟ್ಟಿ ತಿನ್ನಪ್ಪ ಅಂದೆ. ರೊಟ್ಟಿ ಏನು ತಿಂತೀನಿ ಹೋಗ್ಬೇಕು ನನಗೆ ಲೇಟ್ ಆಕೈತೆ ರೀ. ಅನ್ನ ಸಾಂಬಾರು ಅಷ್ಟು ಹಾಕ್ತೀನಿ ತಿಂದು ಹೋಗ್ಯಾನ ನೋಡಿರಿ. ಬಾಂಡೆ ಕೂಡ ತೊಳೆದೀನಿ ರೀ. ಇವತ್ತು ಜಲ್ದಿ ಎದ್ದು ಕೆಲಸ ಮಾಡಿದೆ ರೀ. ಜಲ್ದಿನ ಇವು ನೋಡಿರಿ. ಇವಾಗ ನಾನು ಜಳಕ ಆಯ್ತು ರೀ. ಜಳಕ ಮಾಡಿ ಪೂಜೆ ಕೂಡ ಆಗೈತೆ ರೀ. ಆಕೆ ಅಮ್ಮ ಕೊಟ್ಟಿದ್ದು ಭಂಡಾರ ಕೂಡ ಹಚ್ಕೊಂಡಿ ನೋಡಿರಿ. ಇವತ್ತು ಅಂತೂ ಬೇಕ್ರಿ. ಜಳಕಾಗನ ಇವತ್ತು ಹಚ್ಕೊತೀನಿ ರೀ.
ಪೂಜೆ ಮಾಡಿ ಹೋಗಿದ್ರಿ ನೋಡ್ರಿ. ನಾನು ಏನೇನು ಮಾಡಿನೋ ತೋರಿಸ್ತೀನಿ ಬರ್ರಿ. ಇನ್ನೂ ಊಟ ಮಾಡ್ಬೇಕ್ರಿ, ಅಂಗಡಿಗೆ ಹೋಗ್ಬೇಕ್ರಿ. ಅಂಗಡಿಗೆ ಹೋದಿಂದ ಅಲ್ಲಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ, ಇಲ್ಲಾಂದ್ರೆ ಆಗಂಗಿಲ್ಲ ರೀ. ತಲೆ ಒಂದು ಭಾಳ ಹೊಡ್ಯಾಕತ್ತೈತೆ ರೀ. ಒಗ್ಯಾನು ಒಗಿಬೇಕ್ರಿ, ನಾ ಒಗ್ಯಾನ ಅದಾವು, ನೀರು ಅದಾವು, ಏನು ಮಾಡ್ಯಾವ ನೋಡ್ಬೇಕು. ಊಟ ಮಾಡೋಣ ಬರ್ರಿ. ಊಟ ನೋಡ್ರಿ ಎಷ್ಟು ಸಿಂಪಲ್ ಆಗಿರಿ. ಏನು ಕೆಳಗೆ ಕೂತು ಊಟ ಮಾಡ್ತೀರಿ, ಏನು ಮ್ಯಾಗ ಮನ್ಯಾಗ ಸೋಫಾ ಅದಾವ್ರಿ. ಏನು ಅದು ಸೋಫಾ ಮ್ಯಾಗ ಏನು ಕುಂಡ್ರಂಗಿಲ್ಲ, ಅಡುಗೆ ಮನ್ಯಾಗ ಅಲ್ಲೇ ಕೂತು ಊಟ ಮಾಡ್ತೀವಿ ರೀ. ಅದೆಲ್ಲ ಕೆಳಗೆ ಇಟ್ಬಿಡ್ತೀವಿ. ಗ್ಯಾಸಿನ ಕಡೆ ಸಾಂದ್ ಐತ್ರಿ, ಅಲ್ಲೇನು ಮ್ಯಾಗ ಇಡಂಗಿಲ್ಲ ರೀ. ಇವಾಗ ಆಯ್ತು ನೋಡ್ರಿ. ಪಾನಿಪುರಿ ಬಂದಿದ್ರು ರೀ ಸಂಜೆ. ಪಾನಿಪುರಿ ತೊಗೊಂಡಿದ್ದೀವಿ ರೀ 2 ಪ್ಲೇಟ್. ಅಲ್ಲಿ ಪಾನಿಪುರಿ ತಿಂದು ನೋಡ್ರಿ ಅಂಗಡ್ಯಾಗ. ಮಧ್ಯಾಹ್ನ ಊಟ ಇಲ್ರಿ, ಏನೂ ಇಲ್ರಿ. ನನ್ನ ಮಗಗೆ 1 ಪ್ಲೇಟ್ ರೀ, ನನಗೊಂದು ಪ್ಲೇಟ್. 10 ರೂಪಾಯಿಗೆ 5 ಕೊಟ್ಟಿದ್ರಿ. 5 ತಿಂದ್ರಿ, ಮತ್ತು ನಂದೇ 1 ತಿಂದು ಹೋದ ನೋಡ್ರಿ. ಇವಾಗ ಅಂಗಡಿಯಿಂದ ಮನೆಗೆ ಬರಾಕತ್ತೀವಿ. ರಾತ್ರಿ ಟೈಮ್ ಬಂದುಬಿಟ್ಟು 9 ಗಂಟೆ ಆಗೈತೆ ನೋಡ್ರಿ. ಇದು ನೋಡ್ರಿ ರಾತ್ರಿ ಹೆಂಗೆ ಕಾಣ್ತೈತೆ ರೀ ನಮ್ಮೂರ. ಅದೊಂದೇ ಲೈಟ್ ಹಾಕ್ಯಾರಿ ದೊಡ್ಡದು. ನಮ್ಮ ಅಂಗಡಿ ಮುಂದ್ಗಡೆನೇ ಐತ್ರಿ ಅದು. ರಾತ್ರಿ ಹಿಂಗೆ ಕಾಣ್ತೈತೆ ನೋಡ್ರಿ. ಹಳ್ಳಿ ಕಡೆ ರೀ. ಆಕಿ ಅವಿವು ಅರ್ಬಿ ಹೊಲಿಗೆ ಹಾಕಿ ಕೊಡ್ದೈತಿ. ಗುರುವಾರ ದಿನ ತಂದಾರತ್ರಿ ಬಿಳಿ ಅರ್ಬಿ. ಅಲ್ಲಿ ಅಂಗಡ್ಯಾಗ ಹಾಕಿ ಕೊಡೋದು ನೋಡ್ರಿ. ಅಂಗಡ್ಯಾಗ ಮಿಷನ್ ಇದು ಐತ್ರಲ್ಲ, ಮನ್ಯಾಗ ಹಾಕಿ ಕೊಡ್ತೀನಿ ಬಾರ್ವಾ ಅಂತೇಳಿ ಕರ್ಕೊಂಬಂದಿ ನೋಡ್ರಿ. ಆಕೆಗೆ ಬರಾಕತ್ತಿದ್ದಿ ನೋಡ್ರಿ ಮನೆಗೆ. ಅಕ್ಕಿ ಬಿಳಿ ಅರಿಬಿದಾವು. ಕಾಕು ನಾನು ಹೊಲಿಗೆ ಹಾಕಿ ಕೊಡು ಬಾ ಅಂದ್ರೆ ಒಂದು ಸ್ವಲ್ಪ ದೊಡ್ಡವಾಗಿ ಯಾವ್ತೇರಿ ಅವನ್ನ ಹಾಕಿ ಕೊಡಾಕತ್ತೀನಿ ನೋಡ್ರಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ನೈಟ್ ನೋಡ್ರಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ಬಾಯ್.